ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಫಿಕ್ಸ್ಡ್ ಪ್ರೊಬ್ಯಾಬಿಲಿಟಿ ವೆಕ್ಟರ್ಸ್ ಮೇಲೆ. ಸೊ ವೆರಿ ಇಂಪಾರ್ಟೆಂಟ್ ಮತ್ತೆ ಈಸಿ ಕ್ವಶನ್ಗಳು, ಸರಿನಾ? ಏನ್ ಕೇಳ್ತಾರೆ, ಫೈಂಡ್ ದ ಯೂನಿಕ್ ಫಿಕ್ಸ್ಡ್ ಪ್ರೊಬ್ಯಾಬಿಲಿಟಿ ವೆಕ್ಟರ್ ಫಾರ್ ದ ರೆಗ್ಯುಲರ್ ಸ್ಟಾಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂತ ಕೊಡ್ತಾರೆ, ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಡ್ತಾರೆ. ಸೊ ನಾವೇನ್ ಮಾಡ್ಬೇಕು, ವೆಕ್ಟರ್ಸ್ ಗಳನ್ನ ಕಂಡುಹಿಡಿಬೇಕು. ಸೊ ಈಗ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಸೊಲ್ಯೂಷನ್ ಈಗ ನೋಡಿ, ಇಲ್ಲಿ ವಿ ನೀಡ್ ಎ ವೆಕ್ಟರ್, ಸರಿನಾ? ವೆಕ್ಟರ್ ಬೇಕು. ಸೊ ಅದು ಎಕ್ಸ್ ವೈ ಝಡ್ ಅಂತ ತಗೊಂತ ಹೋಗ್ತೀನಿ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ 3x3 3 ರೋಸ್ 3 ಕಾಲಮ್ ಇರುವಂತ ಮ್ಯಾಟ್ರಿಕ್ಸ್ ಏನಾದ್ರು ಕೊಟ್ರೆ 3 ಡಿಫ್ರೆಂಟ್ ವೇರಿಯೇಬಲ್ಸ್ ಅನ್ನ ತಗೊಂತ ಹೋಗ್ಬೇಕಾಗತ್ತೆ ಅಂತಂದ್ರೆ ವೆಕ್ಟರ್ಸ್ ಆಗಿ. ಅದೇ ಏನಾದ್ರು 2x2 ಕೊಟ್ರೆ ಎಕ್ಸ್ ವೈ ಸಾಕು. ಏನಾದ್ರೂ ಕೂಡ 4x4 ಕೊಟ್ರೆ ABCD, ಆತರ ಯಾವ್ದಾದ್ರು ವೇರಿಯೇಬಲ್ ಇಂದ ನಾವು ನೇಮ್ ಅನ್ನ ಮಾಡ್ತಾ ಹೋಗ್ಬೋದು ವೆಕ್ಟರ್ ಗಳನ್ನ, ಸರಿನಾ? 4x4 ಕೊಟ್ರೆ 4 ಡಿಫ್ರೆಂಟ್, 3x3 ಕೊಟ್ರೆ 3 ಡಿಫ್ರೆಂಟ್, 2x2 ಕೊಟ್ರೆ 2 ಡಿಫ್ರೆಂಟ್ ವೇರಿಯೇಬಲ್ ಗಳನ್ನ ವೆಕ್ಟರ್ ಗಳಾಗಿ ತಗೋಬೇಕು, ಸರಿನಾ? ಎಸ್. ಸೊ ಇವಾಗ ಆಮೇಲೆ ವೇರ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ವಿಲ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ ಇವೇನ್ ವೆಕ್ಟರ್ಸ್ ಇರ್ತವೆ ಅವುಗಳ ಪ್ರೊಬಬಿಲಿಟಿ ವಿಲ್ ಬಿ ಈಕ್ವಲ್ ಟು 1 ಅಂತ, ಅಷ್ಟೇ, ಸಿಂಪಲ್. ಸೊ ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತಾ ಹೋಗ್ತೀನಿ, ಸರಿನಾ? ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 1. ಯಾವುದು? ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ವಿ ಎ ಇಸ್ ಈಕ್ವಲ್ ಟು ವಿ ಅಂತ ತಗೊಂತ ಹೋಗೋಣ. ಸೊ ಅದರಿಂದ ನಮಗೆ ಈಕ್ವೇಶನ್ಸ್ ಅನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಕ್ವೇಶನ್ಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝಡ್ ವ್ಯಾಲ್ಯೂನ ಕಂಡುಹಿಡಿತೀವಿ, ಅಷ್ಟೇ, ಸರಿನಾ? ಎಕ್ಸ್ ವೈ ಝಡ್ ವ್ಯಾಲ್ಯೂ ಕಂಡುಹಿಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್. ಈಗ ವಿ ಅಂತ ಅಂದ್ರೆ ಏನು, ವೆಕ್ಟರ್ಸ್. ಎ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ವೆಕ್ಟರ್ ಏನಿರೋದು, ಎಕ್ಸ್ ಇದೆ, ವೈ ಇದೆ, ಝಡ್ ಇದೆ. ನಮಗೆ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಏನೇನಿದೆ, 0 1 0, ನೆಕ್ಸ್ಟ್ 0 0 1 ಇದೆ, ನೆಕ್ಸ್ಟ್ 1/2 1/2 0. ಗೊತ್ತಾಯ್ತಾ? ವಿಚ್ ವಿಲ್ ಬಿ ಈಕ್ವಲ್ ಟು ವಿ. ವಿ ಅಂತ ಅಂದ್ರೇನು, ಅದೇ ವೆಕ್ಟರ್ಸ್ ಎಕ್ಸ್ ವೈ ಝಡ್. ಈಗ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದು ಗೊತ್ತಲ್ಲ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಅಂತ, 1 2 3 ಈ ತರ, 1 2 3 1 2 3 ಆ ತರ. ನೋಡಿ ಇಲ್ಲಿ ಎಕ್ಸ್ ಇಂಟು 0 ಏನಾಗುತ್ತೆ, 0 ಆಗುತ್ತೆ, ಪ್ಲಸ್ ವೈ ಇಂಟು 0 ಏನಾಗುತ್ತೆ 0, ಪ್ಲಸ್ ಝಡ್ ಇಂಟು 1/2 ಏನಾಗುತ್ತೆ Z/2 ಆಗುತ್ತೆ, ಸರಿನಾ? ನೆಕ್ಸ್ಟ್ ಹಿಂಗೆ ಎಕ್ಸ್ ಇಂಟು 1 ಏನಾಗುತ್ತೆ ಎಕ್ಸ್ ಆಗುತ್ತೆ, ಪ್ಲಸ್ ವೈ ಇಂಟು 0 ಏನು 0, ಪ್ಲಸ್ ಝಡ್ ಇಂಟು 1/2 ಏನಾಗುತ್ತೆ Z/2 ಆಗುತ್ತೆ. ನೆಕ್ಸ್ಟ್ ಅಗೇನ್ ಎಕ್ಸ್ ಇಂಟು 0 ಏನಾಗುತ್ತೆ 0 ಆಗುತ್ತೆ, ಪ್ಲಸ್ ವೈ ಇಂಟು 1 ಏನಾಗುತ್ತೆ ವೈ ಆಗುತ್ತೆ, ಪ್ಲಸ್ ಝಡ್ ಇಂಟು 0 ವಿಲ್ ಬಿ ಝಡ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವೈ ಝಡ್, ಸರಿನಾ? ನಮಗೆ ಕೊಟ್ಟಿರುವಂತ ವೆಕ್ಟರ್ಸ್ ಗಳಿಗೆ ಈಕ್ವಲ್ ಆಗಿರ್ತವೆ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ 0 0 ಓನ್ಲಿ Z/2 ಮಾತ್ರ ಉಳ್ಕೊಂತು ನನಗಿಲ್ಲಿ. ನೆಕ್ಸ್ಟ್ ಕಾಮ ಇಲ್ಲಿ ಎಕ್ಸ್ ಪ್ಲಸ್ Z/2 ಉಳ್ಕೊಂತು, ನೆಕ್ಸ್ಟ್ ಇಲ್ಲಿ ವೈ ಮಾತ್ರ ಉಳ್ಕೊಂತು, ವಿಚ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವೈ ಝಡ್. ಸೊ ಇವಾಗ ಏನ್ ಮಾಡಿ, ಮೊದಲನೇ ಪೊಸಿಷನ್ ಎರಡನೇ ಪೊಸಿಷನ್ ಮೂರನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡ್ತಾ ಹೋಗೋಣ. ಅಂತ ಅಂದ್ರೆ Z/2 ವಿಲ್ ಬಿ ಈಕ್ವಲ್ ಟು ಎಕ್ಸ್, ಆ ತರ. ಮೊದಲನೇ ಪೊಸಿಷನ್ ಈಸ್ ಈಕ್ವಲ್ ಟು ಮೊದಲನೇ ಪೊಸಿಷನ್. ನೆಕ್ಸ್ಟ್ ಎರಡನೇ ಪೊಸಿಷನ್ ಈಕ್ವಲ್ ಟು ಎರಡನೇ ಪೊಸಿಷನ್. ಎಕ್ಸ್ ಪ್ಲಸ್ Z/2 ವಿಲ್ ಬಿ ಈಕ್ವಲ್ ಟು ಏನು, ವೈಗೆ. ನೆಕ್ಸ್ಟ್ ವೈ ವಿಲ್ ಬಿ ಈಕ್ವಲ್ ಟು ಝಡ್. ಇಲ್ಲೇನ್ ಮಾಡಿದ್ವಿ, ಮೊದಲನೇ ಪೊಸಿಷನ್ಗೆ ಎರಡನೇ ಪೊಸಿಷನ್ ಮೂರನೇ ಪೊಸಿಷನ್ಗೆ ಈಕ್ವೇಟ್ ಅನ್ನ ಮಾಡ್ತಾ ಹೋದ್ವಿ, ಅಷ್ಟೇ. ಈಗ ಏನ್ ಮಾಡ್ಬೇಕು ಅಂತಂದ್ರೆ LCM ಅನ್ನ ಕಂಡುಹಿಡಿಬೇಕು. ಮೊದಲನೇ ಪೊಸಿಷನ್ ಸಪರೇಟ್, ಎರಡನೇ ಪೊಸಿಷನ್ ಸಪರೇಟ್, ಮೂರನೇ ಪೊಸಿಷನ್ ಸಪರೇಟ್. ಸೊ ಏನ್ ಮಾಡ್ಬೇಕು, LCM ಅನ್ನ ಕಂಡುಹಿಡ್ಕೋಬೇಕು. ನೋಡಿ ಇಲ್ಲಿ ಇದ್ರ ಕೆಳಗಡೆ ಒಂದೇ ಒಂದು ವ್ಯಾಲ್ಯೂ ಇರೋದಲ್ವಾ, Z/2, ಡಿನಾಮಿನೇಟರ್ ಅಲ್ಲಿ ಒಂದೇ ವ್ಯಾಲ್ಯೂ ಇರೋದು. ಸೊ ಅದೇ LCM ಆಗಿರುತ್ತೆ. ಸೊ ಏನ್ ಮಾಡ್ಬೇಕು, ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಈಕ್ವೇಶನ್ಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಇವಾಗ ಏನಾಗುತ್ತೆ ನಮ್ಗೆ, 2Z/2 ವಿಲ್ ಬಿ ಈಕ್ವಲ್ ಟು 2 ಇಂಟು ಎಕ್ಸ್. ನೋಡಿ LCM 2 ಆಗಿತ್ತಲ್ಲ, ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ, ಇಲ್ಲಿ ಡಿನಾಮಿನೇಟರ್ 2 ಇದೆ. ಸೊ ಡಿನಾಮಿನೇಟರ್ 2 ಇದೆ ಅಂತಂದ್ರೆ ಅದೇ LCM ಆಗಿರುತ್ತೆ. ಸೊ ಏನ್ ಮಾಡ್ಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು ಎಕ್ಸ್ ಪ್ಲಸ್ 2 ಇಂಟು Z/2 ವಿಲ್ ಬಿ ಈಕ್ವಲ್ ಟು 2 ಇಂಟು ವೈ. ಗೊತ್ತಾಯ್ತಾ ಯಾವ ರೀತಿ ಮಾಡಿದ್ದು? ಅಷ್ಟಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಸಪರೇಟ್, ರೈಟ್ ಹ್ಯಾಂಡ್ ಸೈಡ್ ಸಪರೇಟ್. ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ 1. ಸೊ 1 ಇಂಟು ವೈ ವಿಲ್ ಬಿ ಈಕ್ವಲ್ ಟು 1 ಇಂಟು ಝಡ್ ಆದಂಗೆ ಆಗುತ್ತೆ, ಅಷ್ಟೇ. ಗೊತ್ತಾಯ್ತಾ? ಸೊ ಏನು ಇಲ್ಲ ಅಂತಂದ್ರೆ 1 ಅನ್ನ ಮಲ್ಟಿಪ್ಲೈ ಮಾಡ್ದಂಗೆ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ವ್ಯಾಲ್ಯೂ ಏನಾಗುತ್ತೆ, 2 1 ಝ. ಸೊ ಝಡ್ ವಿಲ್ ಬಿ ಈಕ್ವಲ್ ಟು 2x ಹಂಗೆ ಉಳ್ಕೊಳುತ್ತೆ, ಕಾಮ 2 1 ಝ. ಸೊ 2x
ಪ್ಲಸ್ ಝಡ್ ವಿಲ್ ಬಿ ಈಕ್ವಲ್ ಟು 2y ಹಂಗೆ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ y ಈಸ್ ಈಕ್ವಲ್ ಟು ಝಡ್ ಅಂತ ಉಳ್ಕೊಂತು. ಗೊತ್ತಾಯ್ತೇನ್ರಪ್ಪ? ಎಸ್. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಈಗ ಇದನ್ನ ಈಕ್ವೇಶನ್ 2 ಅಂತ ಕರೆಯೋಣ, ಈಕ್ವೇಶನ್ ನಂಬರ್ 3 ಅಂಡ್ ಈಕ್ವೇಶನ್ ನಂಬರ್ 4. ಗೊತ್ತಾಯ್ತಾ? ಇಲ್ಲಿ ಆಲ್ರೆಡಿ 1 ಯೂಸ್ ಆಗಿದೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಫ್ರಮ್ ಈಕ್ವೇಶನ್ ನಂಬರ್ 1, ಸೊ ಈಕ್ವೇಶನ್ ನಂಬರ್ 1 ಅನ್ನ ಯೂಸ್ ಮಾಡ್ಕೊಂಡು ನೋಡಿ ಇಲ್ಲಿ ಎಕ್ಸಿನ ರೆಸ್ಪೆಕ್ಟಿವ್ಗೆ ಕನ್ವರ್ಟ್ ಮಾಡ್ಕೊಂತೀನಿ. 1 ಮೈನಸ್ ವೈ ಮೈನಸ್ ಝಡ್ ಅಂತ ಅಂದ್ರೆ ಎಕ್ಸ್ ಅನ್ನ ಉಳಿಸ್ಕೊಂಡು ವೈ ಮತ್ತೆ ಝಡ್ ಅನ್ನ ಆ ಕಡೆ ಕಳಿಸಿದೀನಿ. ಪ್ಲಸ್ ಅಲ್ಲಿ ಇದ್ದವು ಆ ಕಡೆ ಹೋದ ತಕ್ಷಣ ಮೈನಸ್ ಆಗ್ತವೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 5. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಐತೆ. ಏನು? ಈ ಈಕ್ವೇಶನ್ ನಂಬರ್ 5ಗೆ ನಾನು ಈಕ್ವೇಶನ್ 4 ಅನ್ನ ಹಾಕಿದ್ರೆ ಏನಾಗುತ್ತೆ? ವೈ ಈಸ್ ಈಕ್ವಲ್ ಟು ಝಡ್ ಆದಂಗ ಆಗುತ್ತೆ. ಸೊ ಏನ್ ಮಾಡೋಣ ಅಂತಂದ್ರೆ ವೈ ಜಾಗಕ್ಕೆ ಝಡ್ ಅನ್ನ ರೀಪ್ಲೇಸ್ ಮಾಡೋಣ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಬರೀರಿ ಈಕ್ವೇಶನ್ 4 ಇನ್ ಈಕ್ವೇಶನ್ 5. ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ಬೇಕಷ್ಟೇ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ವೈ ಜಾಗಕ್ಕೆ ಝಡ್ ಅನ್ನ ಹಾಕ್ತೀನಿ, ಮೈನಸ್ ಝಡ್. ಸೊ ಇವಾಗ ಏನು? ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್, ಏನಾಗುತ್ತೆ? 2z ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 2z. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 6. ಈಗ ಈ 6th ಈಕ್ವೇಶನ್ ಅನ್ನ 2ನೇ ಈಕ್ವೇಶನ್ಗೆ ಪ್ಲೇಸ್ ಮಾಡೋಣ. ಏನು? 6th ಈಕ್ವೇಶನ್ ಅನ್ನ 2ನೇ ಪ್ಲೇಸಿಗೆ, 6 ಇನ್ ಈಕ್ವೇಶನ್ ನಂಬರ್ 2. ಸೊ ಅವಾಗ ಏನಾಗುತ್ತೆ? z ವಿಲ್ ಬಿ ಈಕ್ವಲ್ ಟು 2 ಇಂಟು ಎಕ್ಸ್. ಎಕ್ಸ್ ಜಾಗಕ್ಕೆ ಏನ್ ರೀಪ್ಲೇಸ್ ಮಾಡ್ಬೋದು? 1 ಮೈನಸ್ 2z ಅನ್ನ ನಾನು ರೀಪ್ಲೇಸ್ ಮಾಡ್ಬೋದು. ಗೊತ್ತಾಯ್ತಾ? ಅವಾಗ ನನಗೆ z ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ z ವಿಲ್ ಬಿ ಈಕ್ವಲ್ ಟು 2 1s are 2 ಮೈನಸ್ 2 2s are 4z ಆಯ್ತು. ಸೊ ಮೈನಸ್ 4z ಅನ್ನ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ? z ಪ್ಲಸ್ 4z ವಿಲ್ ಬಿ ಈಕ್ವಲ್ ಟು 2 ಆಗುತ್ತೆ. 4 ಪ್ಲಸ್ 1 ಅಂತಂದ್ರೆ 5. ಸೊ 5z ವಿಲ್ ಬಿ ಈಕ್ವಲ್ ಟು 2. ನನಗೆ z ವ್ಯಾಲ್ಯೂ ಮಾತ್ರ ಬೇಕು. ಸೊ z ವಿಲ್ ಬಿ ಈಕ್ವಲ್ ಟು 2/5. ಸೊ ಈಗ ನನಗೆ z ವ್ಯಾಲ್ಯೂ ಸಿಕ್ತು. ಏನು? 2/5. ಸೊ z ವ್ಯಾಲ್ಯೂನ ನಾನು ಇವಾಗ 6th ಈಕ್ವೇಶನ್ಗೆ ಹಾಕಿದ್ರೆ x ವ್ಯಾಲ್ಯೂ ಸಿಗುತ್ತಾ? ಎಸ್, ಸಿಗುತ್ತೆ. ಸೊ z ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 6. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? x ಮೈನಸ್, ಸೊ ವ್ಯಾಲ್ಯೂ ಏನಾಗುತ್ತೆ? x ವಿಲ್ ಬಿ ಈಕ್ವಲ್ ಟು 1 ಮೈನಸ್ 2 ಇಂಟು z ವ್ಯಾಲ್ಯೂ ಏನು? 2/5. z ವ್ಯಾಲ್ಯೂ ಈಸ್ 2/5. ಸೊ 1 ಮೈನಸ್ 2 2s are 4 ಆಗುತ್ತೆ, 5 ಹಂಗೆ ಉಳ್ಕೊಳುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಡಿನಾಮಿನೇಟರ್ 5, ನೆಕ್ಸ್ಟ್ 5 ಇಲ್ಲಿಗೆ ಮಲ್ಟಿಪ್ಲೈ ಆದರೆ 5 ಮೈನಸ್ 4, ಸೊ 1/5. ಸೊ 1/5 is the value for x and 2/5 is the value for z. ಸೊ ಇವಾಗ ನಾನು y ವ್ಯಾಲ್ಯೂನ ಕಂಡುಹಿಡಿಬೋದಾ? x. ಸೊ ಇವಾಗ ಉಳ್ಕೊಂಡಿರೋದು ಯಾವುದು? y ವ್ಯಾಲ್ಯೂ ಮಾತ್ರ. ಸೊ y ವ್ಯಾಲ್ಯೂ ಇಸ್ ಈಕ್ವಲ್ ಟು z ವ್ಯಾಲ್ಯೂ. ಯಾವ್ದ್ರಿಂದ? ಫ್ರಮ್ ಈಕ್ವೇಶನ್ 4 ನನಗೆ ಗೊತ್ತಾಗ್ತಾ ಇದೆ. y ವ್ಯಾಲ್ಯೂ ಇಸ್ ಈಕ್ವಲ್ ಟು z ವ್ಯಾಲ್ಯೂ ಅಂತಂದ್ರೆ y ವ್ಯಾಲ್ಯೂ ಅಂತಂದ್ರೆ y ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು z ವ್ಯಾಲ್ಯೂ. z ವ್ಯಾಲ್ಯೂ ಎಷ್ಟಪ್ಪ ಬಂದಿರೋದು? 2/5. ಸೊ y ವ್ಯಾಲ್ಯೂ ಇಸ್ 2/5, z ವ್ಯಾಲ್ಯೂ ಇಸ್ 2/5 and x ವ್ಯಾಲ್ಯೂ ಇಸ್ 1/4. ಸೊ ವೆಕ್ಟರ್ ಅನ್ನ ಬರೀರಿ. ದೇರ್ಫೋರ್ ವೆಕ್ಟರ್ v ಇಸ್ ಈಕ್ವಲ್ ಟು x ಜಾಗದಲ್ಲಿ ಏನ್ ಬರೀಬೇಕು? 1/5, y ಜಾಗದಲ್ಲಿ 2/5, z ಜಾಗದಲ್ಲಿ 2/5. ಸೊ ಇದನ್ನೇ ನಾವೇನಂತ ಕರೆಯೋದು? ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್. ಸೊ ದಿಸ್ ಈಸ್ ದ ಫಿಕ್ಸ್ಡ್ ಪ್ರೊಬ್ಯಾಬಿಲಿಟಿ ವೆಕ್ಟರ್. ಸರಿನಾ? ಈ ತರ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡೋದಷ್ಟೇ, ಎಕ್ಸ್ ವೈ ಝೆಡ್ ವೆಕ್ಟರ್ಗಳನ್ನ. ಏನಾದ್ರೂ 2x2 ಮ್ಯಾಟ್ರಿಕ್ಸ್ ಆಗಿದ್ರೆ XY ಅಂತ ತೊಳಿ, ಏನಾದ್ರೂ ಕೂಡ 4x4 ಆಗಿದ್ರೆ ABCD ಅಂತಂದ್ರೆ 4 ವೇರಿಯೇಬಲ್ಗಳನ್ನ ತಗೊಂತ ಹೋಗಿ. ಸೊ ಡಿಫರೆಂಟ್ ಪ್ರಾಬ್ಲಮ್ಸ್ ಅನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.